ಒಂದು ಹುಡುಗಿ ಬಂದ್ಲು. ನೋಡೋಕೆ ಶಿವಗಾಮಿ ತರನೇ ಇದ್ರು. ಒಬ್ಬರ ತರ 7 ಜನ ಇರ್ತಾರಲ್ಲ ಅಂತ ನಾನು ಅದ್ರ ಬಗ್ಗೆ ಗಮನ ಕೊಡ್ಲಿಲ್ಲ. ಆಮೇಲೆ ಕಲ್ಪನಾ ಹೆಸರಲ್ಲಿ ಬಂದಿದ್ದು ಶಿವಗಾಮಿನೇ ನನ್ನನ್ನ ಮಾತಾಡ್ಸಿ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಹೇಗ್ ಬೇಕೋ ಹಾಗೆ ಡಬ್ಬಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಕೇಸ್ ಹಾಕದ್ಮೇಲೆ ನನಗೆ ಗೊತ್ತಾಗಿದ್ದು. ಹಾಗಾಗಿ ಕಲ್ಪನಾ ಹೆಸರಲ್ಲಿ ಬಂದಿರೋದು ಶಿವಗಾಮಿ ಅಂತ ನನಗೆ ಗೊತ್ತಾಯ್ತು. ಕಲ್ಪನಾ ಅನ್ನೋ ಕ್ಯಾರೆಕ್ಟರ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ಸರಿ, ನೀವಿನ್ ಹೋಗ್ಬಹುದು. Court is adjourned after the lunch break. ಮ್ಯಾಮ್, ಅಲ್ಲ ಮ್ಯಾಮ್, ಎಂತ ಕ್ರಿಮಿನಲ್ಗಳು ನೋಡಿ ಇವರು. ಟೆಕ್ನಾಲಜಿನ ಹೀಗೆ ಕೂಡ ದುರುಪಯೋಗ ಪಡಿಸ್ಕೋಬಹುದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀವು ಒಳ್ಳೆಯವರು ಮೇಡಮ್. ಈ ರೀತಿ ಅಡ್ದಾರಿ ಯೋಚನೆ ಮಾಡಲ್ಲ. ಅವ್ರ ಕೆಲ್ಸನೇ ಅಡ್ದಾರಿಲ್ ನಡೆಯೋದಲ್ವಾ? ಮೇಡಮ್, ಕೇಸ್ ಅವ್ರ ಕಡೆ ವಾಲ್ದಂಗಿದೆ. ವಿಡಿಯೋನ ಫಾರೆನ್ಸಿಕ್ ಲ್ಯಾಬ್ಗೆ ಕಳ್ಸಿದ್ರೆ ಗೊತ್ತಾಗುತ್ತಲ್ವಾ ಯಾವ್ದು ಒರಿಜಿನಲ್ಲು ಯಾವ್ದು ಫೇಕು ಅಂತ. ಅಲ್ಲಿ ಸಿಕ್ಕಾಕೋತಾರೆ. ಹಾಗೆ ಸಾಕ್ಷಿನೂ ನಮ್ಮ ಪರವಾಗಿದೆ ಬಿಡಿ. ಮೇಡಮ್, ಅಲ್ಲಿ ನೋಡಿ, ನಿಮ್ ಫ್ರೆಂಡ್ ಅಕ್ಷತಾ ಅವ್ರ ಜೊತೆ ಹಾಕಿದ್ದಾರೆ.